ಕಾಲ ಬದಲಾಯಿತು, ಕಾಲಕ್ಕೆ ತಕ್ಕಂತೆ ಸಿನಿಮಾ ರಂಗ ಕೂಡ ಬದಲಾಗ್ತಾ ಇದೆ. ನಾಟಕದಿಂದ ಥಿಯೇಟರ್ನಿಂದ OTT ಟ್ರೆಂಡ್. ಸದ್ಯಕ್ಕೆ ವೆಬ್ ಸಿರೀಸ್ ಅನ್ನುವಂಥದ್ದು ಸಿನಿಮಾ ಯಾವ ರೇಂಜಿಗೆ ಬರ್ತಿದೆ ಅದೇ ರೀತಿಯಲ್ಲಿ ಆ ಒಂದು ವಿಜುವಲೈಸೇಷನ್ ಇರ್ಬೋದು ಪ್ರತಿಯೊಂದು ಈಗ ಬರ್ತಿರುವಂಥದ್ದು. ಸದ್ಯಕ್ಕೆ ಸ್ಯಾಂಡಲ್ವುಡ್ ನಟಿ ಖುಷಿ ರವಿ ಅವರು ಯಾವ ರೀತಿ ಕಮಾಲ್ ಮಾಡಿದ್ರು ಬೆಳ್ಳಿ ಪರದೆ ಮೇಲೆ, ಅದೇ ರೀತಿ ಈಗ OTT ವೆಬ್ ಸಿರೀಸಲ್ಲಿ ಕೂಡ ಕಮಾಲ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಅದುವೇ ಆ ವೆಬ್ ಸಿರೀಸ್ ಹೆಸರು ಅಯ್ಯನ ಮನೆ. ಸೊ ಯಾವಾಗಲೂ ಅವ್ರನ್ನ ಬೆಳ್ಳಿ ಪರದೆ ಮೇಲೆ ನೋಡಿ ಅದೇ ರೀತಿ ಕಾಣಿಸ್ಕೊಳ್ತಾ ಇದ್ರು. ಸೊ ಅಷ್ಟು ಲವಲವಿಕೆಯಿಂದ ಇರ್ತಿದ್ರು. ಈಗ ವೆಬ್ ಸಿರೀಸಲ್ಲಿ ಯಾವ ರೀತಿ ಕಾಣಿಸ್ಕೊಳ್ತಿದ್ದಾರೆ ಅನ್ನೋಂಥ ಒಂದು ಕ್ಯೂರಿಯಾಸಿಟಿ ಇರುವಂಥದ್ದು. ಯಾಕಂದರೆ ಸಿನಿಮಾ ರಂಗದಲ್ಲಿ ಇರುವಂಥವರು ಪಾತ್ರಗಳ ಮೇಲೆ, ಅದರಲ್ಲೂ ಎಸ್ಪೆಷಲಿ ನೀವು ತುಂಬ ಚೂಸಿ ಪಾತ್ರಗಳಲ್ಲಿ ಹೇಗೆ ವೆಬ್ ಸಿರೀಸ್ ಇದನ್ನು ಒಪ್ಕೊಂಡ್ರಿ ಅಂತ. ವೆಬ್ ಸೀರೀಸಲ್ಲೂ ನಾನು ಆ್ಯಕ್ಟೇ ಮಾಡೋದಲ್ವಾ, ಸೊ ಇದು ಒಂಥರ ಸಿನಿಮಾ ಥರನೇ ಇತ್ತು. ವೆಬ್ ಸೀರೀಸು ಅಥವಾ ಬೇರೆ ಯಾವುದಾದ್ರೂ ಶಾರ್ಟ್ ಫಿಲ್ಮು ಆ ಥರದ್ದು ಯಾವುದೂ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ಅಂದರೆ ನನಗೆ ರಮೇಶ್ ಇಂದ್ರ ಸರ್ ಜೊತೆ ವರ್ಕ್ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಸೊ ರಮೇಶ್ ಇಂದ್ರ ಸರ್ ಫೋನ್ ಮಾಡಿ ಹೇಳಿದ್ರು, ಈ ಥರ ಒಂದು ಪ್ರಾಜೆಕ್ಟ್ ಇದೆ. ನಂಗೆ ವೆಬ್ ಸೀರೀಸ್ ಅಂತ ಮುಂಚೆ ಗೊತ್ತಿರಲಿಲ್ಲ. ಇದರ ಒಂದು ಪ್ರಾಜೆಕ್ಟ್ ಇದೆ, ಬನ್ನಿ ನರೇಟ್ ಮಾಡ್ತೀನಿ, ನರೇಷನ್ ಕೇಳಿಬಿಟ್ಟು ನಿಮ್ಗೆ ಏನು ಅನಿಸುತ್ತೆ ಹೇಳಿ ಅಂತ ಹೇಳಿದರು. ಆ್ಯಂಡ್ ಅಂಥ ಒಳ್ಳೆ ಡೈರೆಕ್ಟರು, ಆ್ಯಕ್ಟರ್ ಆ್ಯಂಡ್ ಆಲ್ಸೋ ಅ ರೈಟರ್ ಹಿಮ್ಸೆಲ್ಫ್ ಈ ಒಂದು ಆಪರ್ಚುನಿಟಿ ಕೊಟ್ಟಾಗ ಅಥವಾ ಇದೊಂದು ಆಫರ್ ಮಾಡಿದಾಗ ನಾನು ಇಲ್ಲ ಅಂದರೆ ನಾನು ದಡ್ಡಿ ಆಗ್ತೀನಿ ಅಂದ್ಬಿಟ್ಟು ಹೋಗಿ ಕೇಳಿದೆ. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ತುಂಬ ಚೆನ್ನಾಗೇ ಇತ್ತು ಕ್ಯಾರೆಕ್ಟರ್ ಎಲ್ಲ. ಸೊ ಅದಕ್ಕೆ ಅಯ್ಯನ ಮನೆ ಜಾಜಿಯಾಗಿ ಕಾಣಿಸ್ಕೊತಾ ಇದ್ದೀನಿ. ಅದು ತುಂಬ ಟ್ರೆಡಿಷ್ನಲ್ ಪಾತ್ರ. ನೋಡಿದ ತಕ್ಷಣ ಪೋಸ್ಟರ್ ಲುಕ್ ನೋಡಿದ ತಕ್ಷಣ ಗ್ಲಾಮರಸ್ ಅಲ್ಲ, ಇದು ಏನೋ ಬೇರೆ ರೀತಿಯೇ ಕಾಣಿಸ್ಕೊಳ್ತಿದ್ದಾರೆ ಅನ್ನೋವಂಥದ್ದು. ಸೊ ಪಾತ್ರದ ಬಗ್ಗೆ ಅದೇ ಜಾಜಿ ಅನ್ನೋಳು ತುಂಬ ಇನ್ನೋಸೆಂಟ್ ಹುಡುಗಿ. ಸೊ ಅದು ಮದುವೆ ಆಗಿ ಬರ್ತಾಳೆ, ತುಂಬ ಲವ್ವಿಂಗ್ ವೈಫ್ ಕೂಡ. ಅಲ್ಲಿ ಮದುವೆ ಆಗಿ ಬಂದಾಗ ಒಂದು ಇನ್ಸಿಡೆಂಟಿಂದ ಅವಳು ಒಂದು ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಆ ಕ್ಯೂರಿಯಾಸಿಟಿ ಏನಾಗುತ್ತೆ ಮುಂದಕ್ಕೆ ಅನ್ನೋದೇ ಅಯ್ಯನ ಮನೆ ವೆಬ್ ಸೀರೀಸು. ಸೊ 25ನೇ ತಾರೀಕು ಏಪ್ರಿಲು ಎಲ್ಲರೂ ವೆಬ್ ಸೀರೀಸ್ನ ನೋಡಬೇಕು. ಏನು ಈ ಕತೆ, ಅಯ್ಯನ ಮನೆದು ಏನು ಕತೆ ಅಂತ ನೋಡೋದಕ್ಕೆ 25th ನೋಡಬೇಕು. ಆ್ಯಂಡ್ ಇದು ಒಂದು 90s ಆ ಟೈಮಲ್ಲಿ ಇರೋದ್ರಿಂದ ಈ ಥರ ಒಂದು ಟ್ರೆಡಿಷ್ನಲ್ ಆಗಿ ಆ್ಯಂಡ್ ಆ ಥರ ಮುಗ್ಧವಾಗಿ ಹೂವೆಲ್ಲ ಮುಡ್ಕೊಂಡು ತಾಳಿ ಹಾಕ್ಕೊಂಡು ಸೊ ಮಧ್ಯ ಪಾರ್ಟಿಷನ್ ಇಟ್ಕೊಂಡು ಬೈತಲೆ ಇಟ್ಕೊಂಡು ಬೊಟ್ಟೆಲ್ಲ ಇಟ್ಕೊಂಡು ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಆ ಜಾಜಿ ಹೆಂಗಿರಬೇಕು ಅಂತ ಅವರು ವಿಜುವಲೈಸ್ ಮಾಡ್ಕೊಂಡಿದ್ರು. ಆ ಥರದ್ದು ಪೋಟ್ರೆ ಮಾಡಿದ್ದಾರೆ. ರಮೇಶ್ ಇಂದ್ರ ಸರ್ ಅವರ ಅಭಿನಯಕ್ಕೂ ಫ್ಯಾನ್ಸ್ ಇದ್ದಾರೆ, ಬಟ್ ಅವ್ರ ಡೈರೆಕ್ಷನ್ ಇರಬಹುದು, ಜೊತೆಗೆ ಶ್ರುತಿ ನಾಯ್ಡು ಅವರ ಒಂದು ನಿರ್ಮಾಣ ಇರ್ಬೋದು ಈ ವೆಬ್ ಸಿರೀಸ್ಗೆ, ಅದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇಬ್ಬರು ಕಾಂಬಿನೇಷನಲ್ಲಿ ಬರ್ತಿರುವಂಥದ್ದು. ಸೊ ಶ್ರುತಿ ನಾಯ್ಡು ಅವ್ರ ಮ್ಯಾಮ್ ಜೊತೆ ನೀವು ಮಾತಾಡಿದಾಗ ಈ ಒಂದು ಸಿರೀಸ್ ಬಗ್ಗೆ ಏನು ಹೇಳಿದ್ರು? ಅದೇ ನಂಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈ ಥರದ್ದು ಒಂದು ಎಕ್ಸ್ಪರಿಮೆಂಟಲ್ ಸಬ್ಜೆಕ್ಟ್ಸ್ನ ನಾವು ತೊಗೊಂಬಂದ್ರೇ ಏನೋ ಒಂಥರ ಹೊಸತನ ಕಾಣೋದು, ಮತ್ತು ಜನರಿಗೂ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಏನಿದು ಅಂತ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಶ್ರುತಿ ನಾಯ್ಡು ಮ್ಯಾಮ್ ಈ ಥರದ್ದಂಥ ಒಳ್ಳೆ ಸಬ್ಜೆಕ್ಟ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ರಮೇಶ್ ಇಂದ್ರ ಸರ್ ಇದನ್ನು ಡೈರೆಕ್ಟ್ ಮಾಡಿ ಆ್ಯಂಡ್ ZEE5 ಇದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ZEE5 ಮುಖಾಂತರನೇ ಇದು ಬರ್ತಾ ಇರೋದ್ರಿಂದ ZEE5 ಒಂದು ಒಳ್ಳೆ OTT ಚಾನಲ್. ಬರೀ ಕನ್ನಡ ಅಂತ ಅಲ್ಲ, ಎಲ್ಲ ಆಲ್ ಲ್ಯಾಂಗ್ವೇಜಸ್ ಆರ್ ಇನ್ ಟು ZEE5. ಸೊ ನನಗೂ ಖುಷಿ ಆಗ್ತಾ ಇದೆ. ZEE5 ಮುಖಾಂತರ ನಾವೊಂದು ಟ್ರೆಂಡ್ ಮುಖಾಂತರ ಒಂದು ವೆಬ್ ಸೀರೀಸ್, ಫಸ್ಟ್ ಕನ್ನಡ ವೆಬ್ ಸೀರೀಸ್ ಮುಖಾಂತರ ಒಂದು ಏನೋ ರೆಕಾರ್ಡ್ ಥರ ಇರುತ್ತೆ. ಅಂದರೆ ಅದಕ್ಕೆ ನಾನು ಒಪ್ಕೊಂಡಿದ್ದು, ಹೊಸದೇನಾರ ಟ್ರೈ ಮಾಡೋಣ, ವಿ ಹ್ಯಾವ್ ಟು ಬಿ ಅಪ್ಡೇಟೆಡ್ ಅಂತ ಅಂದ್ಬಿಟ್ಟು ಅಯ್ಯನ ಮನೆ ಮಾಡಿದ್ದು. ಜನ ಇತ್ತೀಚೆಗೆ ಹೆಚ್ಚಾಗಿ ಮೊಬೈಲಲ್ಲೇ ನೋಡ್ತಾ ಇದ್ದಾರೆ ಥಿಯೇಟ್ರಿಗೆ ಹೋಗೋಕ್ಕಿಂತ. ಅದರಲ್ಲಿ ವೆಬ್ ಸೀರೀಸ್ ಅನ್ನೋವಂಥದ್ದು ತುಂಬ ಜನ ಅಡಿಕ್ಟ್ ಆಗಿರುವಂಥದ್ದು ಈ ಶಾರ್ಟ್ ಫಿಲ್ಮ್ಸ್, ವೆಬ್ ಸೀರೀಸಲ್ಲಿ. ಯಾಕಂದರೆ ಅಷ್ಟು ಇಂಪಾರ್ಟೆನ್ಸ್ ಇರಬಹುದು ಅದನ್ನು ಕೊಡ್ತಿರೋವಂಥದ್ದು. ನಿಮ್ಗೆ ಯಾಕೆ ಇದನ್ನು ನಾನು ಮಾಡಬಹುದು ಅನ್ನಿಸ್ತು? ಜೊತೆಗೆ ಈ ಮುಂಚೆ ಕೂಡ ವೆಬ್ ಸೀರೀಸ್ ಆಫರ್ ನಿಮಗೆ ಬಂದಿದ್ವಾ ಯಾವುದಾದ್ರೂ? ಆ್ಯಕ್ಚುಲಿ ಬೇರೆ ಭಾಷೆಗಳಿಂದ ವೆಬ್ ಸೀರೀಸ್ ಆಫರ್ ಬಂದಿತ್ತು, ಬಟ್ ದೆನ್ ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ಡ್ಯೂ ಟು ಡೇಟ್ಸ್ ಇಶ್ಯೂ ಮತ್ತು ಬೇರೆ ಅದರದ್ದೇ ಆದಂಥ ಕಾರಣಗಳಿಂದ. ಬಟ್ ಕನ್ನಡ ವೆಬ್ ಸೀರೀಸ್ ಅಂತ ಹೇಳಿದ ತಕ್ಷಣ ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ ಆದೆ. ಯಾಕಂದರೆ ಫಸ್ಟ್ ಟೈಮ್ ಕನ್ನಡ ವೆಬ್ ಸೀರೀಸ್ ಬರ್ತಾ ಇರೋದು. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಒಳ್ಳೆ ಪ್ಲ್ಯಾಟ್ಫಾರ್ಮಿಂದನೇ ಬರ್ತಾ ಇದೆ. ಸೊ ನಂಗೆ ಖುಷಿ ಆಯಿತು. ಆ್ಯಂಡ್ ರಮೇಶ್ ಇಂದ್ರ ಸರ್ ಆ್ಯಂಡ್ ಶ್ರುತಿ ಮ್ಯಾಮ್ ವಾಸ್ ವೆದರ್, ಅಂದರೆ ದೇ ವರ್ ಪಾರ್ಟ್ ಆಫ್ ದಿಸ್. ಅಂದರೆ ಪ್ರೊಡ್ಯೂಸ್ ಆಗಿರ್ಬೋದು, ಡೈರೆಕ್ಟ್ ಆಗಿರ್ಬೋದು ಮಾಡ್ತಾ ಇದ್ರಿಂದ ನನಗೆ. ಮತ್ತು ಸ್ಟೋರಿನೂ ಅಷ್ಟೇ ತುಂಬ ಗ್ರಿಪ್ಪಿಂಗ್ ಆಗಿದೆ ಮತ್ತು ತುಂಬ ಸ್ಟ್ರಾಂಗ್ ಆಗಿದೆ.
ಕ್ಯಾರೆಕ್ಟರ್ಸ್ ಏನೇನು ಬರೆದಿದ್ದಾರೆ ನಮ್ಮ ರಮೇಶ್ ಸರ್ರೇ ಬರೆದು ಮತ್ತು ಡೈರೆಕ್ಟ್ ಮಾಡಿರೋದ್ರಿಂದ ಇದೊಂದು ಹೊಸ ಪ್ರಯತ್ನ ಆ್ಯಂಡ್ ಹೊಸ ಸ್ಟಾರ್ಟ್ ಆಗಲಿ ನಮ್ಮ ಕನ್ನಡಕ್ಕೆ. ಇವಾಗ ನೀವೇ ನೋಡಿದ್ರೆ ಥಿಯೇಟ್ರ್ ಕಡೆ ಯಾರೂ ಬರ್ತಾನೆ ಇಲ್ಲ, ಬಂದ್ರೂ ವೆರಿ ಲಿಮಿಟೆಡ್ ಬರ್ತಾರೆ, ತುಂಬ ಚೂಸಿ ಆಗೋಗಿದ್ದಾರೆ. ಯಾವ್ದಾರ ಸ್ಟಾರ್ ಫಿಲಮ್ನ ಮಾತ್ರ ಕಾಯ್ತಾ ಇರ್ತಾರೆ ಇದಕ್ಕೆ ಥಿಯೇಟ್ರಿಗೆ ಹೋಗೋಣ ಅಂತ. ಆ್ಯಕ್ಚುಲಿ ಅದು ಮಾಡಬಾರ್ದು ನಾವು, ಆ್ಯಂಡ್ ಆಡಿಯನ್ಸು ಅದನ್ನು ಮಾಡಬಾರ್ದು. ಸಿನಿಮಾಗಳನ್ನ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದೇ ಬೇರೆ, ಟಿ ವಿ ಪರದೆ ಮೇಲೆ ಒ ಟಿ ಟಿಯಲ್ಲಿ ನೋಡ್ಕೊಳ್ಳೋಣ, ಚಿಕ್ಕ ಸಿನಿಮಾ ಬಂದಿದೆ ಒ ಟಿ ಟಿಯಲ್ಲಿ ನೋಡ್ಕೊಳ್ಳೋಣ ಅಂತ ಎಲ್ಲ ಬಂದಾಗ ಒ ಟಿ ಟಿಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದೇ ಬೇರೆ ಇರುತ್ತೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಕೆಲವಲ್ಲ ನಿಮ್ಗೆ ಯಾವ್ದ್ಯಾವ್ದು ಇಷ್ಟ ಆಗುತ್ತೆ ಆ ಸಿನಿಮಾಗಳು ನೋಡಿ. ಆದರೆ ಈಗ ನಾವು ನಿಮ್ಮ ಪ್ರಕಾರ ಟ್ರೆಂಡ್ ಪ್ರಕಾರ ಬರಬೇಕಲ್ಲ, ಅದಕ್ಕೆ ನಿಮ್ಮ ಮನೆಗಳಲ್ಲೇ ಬರ್ತಾ ಇದ್ದೀವಿ April 25. ಸೊ ನನಗಂತೂ ಎಕ್ಸೈಟ್ಮೆಂಟ್ ಇದೆ. ನಾನು ನೋಡಿಲ್ಲ ಸೀರೀಸ್ನ ಪೂರ್ತಿ, ಅಂದರೆ ಡಬ್ಬಿಂಗು ಅದು ಇದು ಮಾಡಿದ್ದಷ್ಟೇ. ಅದು ಬಿಟ್ಟು ಫುಲ್ ಸ್ಟಿಚ್ಡ್ ಎಪಿಸೋಡ್ ಬೈ ಎಪಿಸೋಡ್ ನಾನು ನೋಡಿಲ್ಲ. ಐ ಆಮ್ ಎಕ್ಸೈಟೆಡ್ ನಾನು ಆ್ಯಕ್ಚುಲಿ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಪರಭಾಷೆಯಲ್ಲಿ ತಮನ್ನಾ ಇರ್ಬೋದು, ಜೊತೆಗೆ ಸಮಾಂತ ಅವ್ರು ಇರಬಹುದು, ವೆಬ್ ಸಿರೀಸ್ನ ಅಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅದನ್ನು ಗೆಲ್ಲಿಸಿದ್ರು ಅಂತಲೇ ಹೇಳ್ಬೋದು. ಹೌದು, ಟಾಪ್ ಹೀರೋಯಿನ್ಸ್ ವೆಬ್ ಸಿರೀಸ್ ಕೂಡ ಮಾಡಬಹುದಾ, ಒ ಟಿ ಟಿಗೆ ಬರಬಹುದಾ, ಇನ್ನೂ ಅಷ್ಟು ಟ್ರೆಂಡಲ್ಲಿದ್ದಾರೆ, ಚಾಲ್ತಿಯಲ್ಲಿದ್ದಾರೆ, ಯಾಕೆ ಇವ್ರು ಮಾಡ್ತಿದ್ದಾರೆ ಅನ್ನೋಂಥ ಪ್ರಶ್ನೆ ಬಂದಾಗ ಅಲ್ಲಿ ಅವ್ರದ್ದು ಏನು ಪೊಟೆನ್ಷಿಯಲ್ ಇದೆ ಅನ್ನೋಂಥದ್ರ ಪ್ರೂವ್ ಮಾಡಿಕೊಂಡ್ರು. ಎಲ್ಲೋ ಒಂದು ಕಡೆ ಅದು ಕೂಡ ನಿಮಗೆ ಲೈಕ್ ರೆಫರೆನ್ಸ್ ಆಯಿತಾ, ಸ್ಫೂರ್ತಿ ಆಯಿತಾ? ಹೌದು, ಡೆಫಿನೆಟ್ಲಿ ಹೌದು. ಈಗ ಅಂಥ ಸ್ಟಾರ್ಸ್ಗಳು, ಅಂಥ ಒಳ್ಳೊಳ್ಳೆ ಆ್ಯಕ್ಟರ್ಸೇ ಏನೋ ಒಂಥರ ಎಕ್ಸ್ಪೆರಿಮೆಂಟ್ ಮಾಡಿ ಏನೋ ಹೊಸದು ಪ್ರಯತ್ನ ಮಾಡ್ತಾರೆ ಅಂದರೆ ನಾವು ಅದನ್ನು ಮಾಡೋದ್ರಲ್ಲಿ ನನಗೇನು ತಪ್ಪು ಅದು ಅಂತ ಅನಿಸಲ್ಲ, ಅಥವಾ ಏನೂ ಇಲ್ಲ ಇವರಿಗೆ ಅದಕ್ಕೆ ಇದು ಮಾಡ್ತಾ ಇದ್ದಾರೆ ಆ ಥರ ಖಂಡಿತ ಅಲ್ಲ. ಯಾಕಂದರೆ ಈಗ ನನಗೇನು ಅನಿಸುತ್ತೆ ಅಂದರೆ ಆ್ಯಕ್ಟರ್ಸ್ಗೆ ಆ ಸ್ಟೀರಿಯೋ ಟೈಪ್ನ ಬ್ರೇಕ್ ಮಾಡಬೇಕು. ಅವರು ಅದೇ ಥರ ಅಂದರೆ ಸಿನಿಮಾಗಳು ಮಾಡಲಿ, ಅದ್ರ ಜೊತೆಗೆ ಈ ಥರ ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದರೆ ಜನಗಳ ಮೈಂಡಲ್ಲಿ ರಿಜಿಸ್ಟರ್ ಆಗ್ತಾರೆ, ಮತ್ತು ಜನಗಳ ಮೈಂಡಲ್ಲಿ ಉಳಿತಾರೆ, ಜಾಸ್ತಿ ಹೊತ್ತು ಉಳಿತಾರೆ, ಜಾಸ್ತಿ ಕಾಲ. ಸೊ ಅದಕ್ಕೆ ನನಗೆ ಎಕ್ಸ್ಪೆರಿಮೆಂಟ್ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಈವನ್ ಇನ್ ದಿಯಾದಲ್ಲೂ ನಾವು ಹೇಗೆ ಅಂದರೆ ಎಕ್ಸ್ಪೆರಿಮೆಂಟೇ ಮಾಡಿದ್ದದು. ನಮಗೆ ಗೊತ್ತಿರಲಿಲ್ಲ ಅದು ಅಷ್ಟು ವರ್ಕ್ ಆಗುತ್ತೆ ಅಂತ. ಅಂದರೆ ಮುಂಚೆ ಎಲ್ಲ ಹೀರೋಯಿನ್ಸ್ನ ತೋರಿಸ್ತಿದ್ದ ರೀತಿನೇ ಬೇರೆ, ಅಂದರೆ ಬ್ಯೂಟಿ ಶಾಟ್ಸ್ ಆಗಿರ್ಬೋದು, ಬಿಲ್ಡಪ್ ಶಾಟ್ಸ್ ಆಗಿರ್ಬೋದು, ಇದನ್ನೆಲ್ಲ ಹೀರೋಯಿನ್ ಬರ್ತಾ ಇದ್ದಾರೆ ಅಂದರೆ ತೋರಿಸ್ತಾಯಿದ್ರು. ಬಟ್ ದಿಯಾದಲ್ಲಿ ಇಟ್ ವಾಸ್ ಆಲ್ ಕಾಮನ್, ಲೈಕ್ ಏನೋ ಹಿಂಗೆ ಮಲಗಿರ್ತಾಳೆ, ಎದ್ದಿಂಗೆ ನೋಡ್ತಾಳೆ, ಈ ಥರದ್ದು ತೋರಿಸಿರೋದ್ರಿಂದ ಒಂದು ಹೊಸ ಥರದ್ರಿಂದ ಆಡಿಯನ್ಸ್ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು, ಏನೋ ಒಂದು ಹೊಸದಿದೆ ಅಂತ. ಆ್ಯಂಡ್ ನಾನು ಅಯ್ಯನ ಮನೇಲೂ ಅದನ್ನೇ ಹೇಳೋದು, ತುಂಬ ಹೊಸದಾಗಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿದೆ ಆ್ಯಂಡ್ ಮಿಸ್ಟ್ರಿಯಸ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ನಿಮ್ಮ ಲುಕ್ ನೋಡಿ ನಿಮ್ಮ ಹಸ್ಬೆಂಡ್ ಇರ್ಬೋದು, ಮನೆಯವರು ಏನಂದ್ರು? ಆ್ಯಕ್ಚುಲಿ ನಮ್ಮಮ್ಮ ಫಸ್ಟ್ ಹೇಳಿದ್ದು, ಆಹಾ ಬೊಟ್ಟಿಟ್ಕೋತಾ ಇದೆಯಾ, ತಾಳಿ ಹಾಕ್ಕೋತಾ ಇದೆಯಾ, ಕಾಲುಂಗ್ರ ಎಲ್ಲ ಹಾಕ್ಕೋತಾ ಇದೆಯಾ ದಿನ ಅಂತ. ಯಾಕಂದರೆ ಮನೆಯಲ್ಲಿದ್ದಾಗ ಆ್ಯಂಡ್ ನಮ್ಮ ಪ್ರೊಫೆಷನ್ನು ಹಾಗೆ ಇದೆ. ನಾವು ಹೊರಗಡೆ ಬರಬೇಕಾದ್ರೆ ಎಲ್ಲದಕ್ಕೂ ಬೊಟ್ಟು ಇಟ್ಕೊಳಕ್ಕಾಗಲ್ಲ, ಅಥವಾ ತಾಳಿ ಹಾಕ್ಕೊಳಕ್ಕಾಗಲ್ಲ, ಕಾಲುಂಗ್ರ ಹಾಕ್ಕೊಳಕ್ಕಾಗ್ತಲ್ಲ, ಈ ಥರ ಆಗಿರೋದ್ರಿಂದ ಇದು ನೋಡಿದ ತಕ್ಷಣ ಆಮೇಲೆ ನಾನು ಹೂನೇ ಮುಡಿಯಲ್ಲ ಫಸ್ಟ್ ಆಫ್ ಆಲ್, ಆದರೆ ಕ್ಯಾರೆಕ್ಟರ್ಗೋಸ್ಕರ ಹೂ ಮುಡ್ದಿದ್ದೀನಿ. ಸೊ ಇದೆಲ್ಲ ನೋಡಿದಾಗ ನಮ್ಮಮ್ಮ ಸಿಕ್ಕಾಪಟ್ಟೆ, ನನ್ನ ಹಸ್ಬೆಂಡ್ಗಿಂತ ನಮ್ಮಮ್ಮ ಸಿಕ್ಕಾಪಟ್ಟೆ ಖುಷಿಯಾಗಿದ್ರು. ಓಹೋ ಹಿಂಗಿರ್ಬೇಕು ಹುಡುಗಿರು ಅಂತ ಎಲ್ಲ ಹೇಳೋರು. ಬಟ್ 90s ಟೈಮಲ್ಲಿ ಆಗಿರೋದ್ರಿಂದ ನೀಟಾಗಿ ನನಗೂ ಸೀರೆ ಅಂದರೆ ತುಂಬಾ ಇಷ್ಟ. ಸೀರೆನ ನಾನು ನೀಟಾಗೆ ಕ್ಯಾರಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸು ನನಗಿತ್ತು. ಆ್ಯಂಡ್ ಅದೇ ಥರದ್ದು ಸೀರೆಗಳು ಮತ್ತು ಒಳ್ಳೊಳ್ಳೆ ಕಲರ್ಸ್ಗಳು, ಪ್ಯಾಲೆಟ್ಸ್ ಚೂಸ್ ಮಾಡಿರೋದ್ರಿಂದ ನನಗೂ ಖುಷಿ ಆಯಿತು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಲುಕ್ ವೈಸ್ ಇರಬಹುದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದರಲ್ಲಿ, ಎರಡು ಮಾತಿಲ್ಲ. ಯಾಕಂದರೆ ಗ್ಲಾಮರಸ್ ರೋಲ್ಗಿಂತ ಹೆಚ್ಚಾಗಿ ನೀವು ಅತಿ ಹೆಚ್ಚು ಗ್ಲಾಮರಸ್ ರೋಲ್ ಕೂಡ ಮಾಡಿಲ್ಲ, ಯಾವಾಗಲೂ ಲೈಕ್ ಸಿಂಪಲ್ ಆಗಿರುವಂಥದ್ದೇ, ಮೇಕಪ್ಪು ಇಲ್ಲ, ನ್ಯಾಚುರಲ್ ಆಗಿ ಕಾಣಿಸುವಂಥದ್ದು. ಇದು ಒಂದು ರೀತಿ ವಿಭಿನ್ನವಾಗಿರುವಂಥದ್ದು, ನೋಡಿದ ತಕ್ಷಣ ಜನರಿಗೆ ಅಷ್ಟು ಬೇಗ ಇಷ್ಟ ಆಗುತ್ತಿದ್ದು. ಜೊತೆಗೆ ಹೇಗೆ ನೀವು ಇಂದುವರೆಗೂ ಸಹ ಮನೆ, ಮಗು ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಶೆಡ್ಯೂಲ್ಗಳನ್ನ ನೋಡ್ಕೋತಾ ಇದ್ದೀರಾ? ಗೊತ್ತಿಲ್ಲ, ಮೇ ಬಿ ಐ ಆಮ್ ಲಕ್ಕಿ ಎನಫ್ ಟು ಹ್ಯಾವ್ ಸಚ್ ಫ್ಯಾಮಿಲಿ. ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಮಗು ಆಗಿರ್ಬೋದು, ನನ್ನ ಹಸ್ಬೆಂಡ್, ಫ್ರೆಂಡ್ಸ್, ಮತ್ತು ನನ್ನ ಅಪ್ಪ ಅಮ್ಮ ಎಲ್ಲರೂ ಅಷ್ಟೇ, ದೇ ಆರ್ ಆಲ್ ಲೈಕ್ ಮೈ ಫ್ಯಾಮಿಲಿ ಓನ್ಲಿ. ಸೊ ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಿ, ನನಗೆ ಮೋಟಿವೇಟ್ ಮಾಡಿರೋದ್ರಿಂದ ನಾನು ಇಲ್ಲಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಕ್ರೆಡಿಟ್ಸ್ ಗೋಸ್ ಟು ದೆಮ್ ಓನ್ಲಿ, ಎಸ್ಪೆಷಲಿ ನನ್ನ ಪುಟಾಣಿಗೆ. ಅವಳು ಎಷ್ಟು ಆರಾಮಾಗೆ ಮನೆಯಲ್ಲಿ ಕಾಮಾಗೆ ಮತ್ತು ತುಂಬ ಮೆಚ್ಯೂರ್ಡಾಗಿ, ಅಂದರೆ
ಒಂಥರ ಕಾರ್ ಬಂದಿದೆ ಅಮ್ಮ ಹೋಗಿ ಅಂತ ಹೇಳಿ ಹಿಂಗೆ ಖುಷಿಯಿಂದ ಕಳಿಸ್ತಾಳೆ. ಸೊ ದಟ್ ಈಸ್ ವೈ ನನಗೆ ಆರಾಮಾಗೆ ಏನು ಚಿಂತೆ ಇಲ್ಲದೆ ನೆಮ್ಮದಿಯಾಗೆ ನನ್ನ ಪಾತ್ರ ಏನಿದೆ ನಂದು ಏನಿದೆ ಪ್ರಿಪ್ರೇಷನ್ಸು ಅದು ಮಾಡ್ಕೊಂಡು ಹೋಗೋ ಇದು ಸ್ಟ್ರೆಂತ್ ಇದೆ ನನಗೆ, ಆ ಪವರ್ ಇದೆ ಅಷ್ಟೇ. ನಟನೆ ಜೊತೆಗೆ ಬೇರೆ ಏನಾದರೂ ಮಾಡ್ಬೋದು, ಬೇರೆ ಕ್ಷೇತ್ರದಲ್ಲಿ ಇರ್ಬೋದು ಅಂತ ಯಾವತ್ತಾದರೂ ಟ್ರೈ ಮಾಡಿದ್ರ? ಖಂಡಿತ ಇಲ್ಲ. ಯಾಕಂದರೆ ನಾನು ಒಂದು ಕಾಲೇಜ್ ಟೈಮಲ್ಲಾಗಿರ್ಬೋದು, ಕಾಲೇಜ್ ಮುಗಿದ್ಮೇಲೆ ಆಗಿರ್ಬೋದು, ಒಂದು ರೆಸ್ಯೂಮೇನೂ ನಾನು ಪ್ರಿಪೇರ್ ಮಾಡಿರಲಿಲ್ಲ. ನನಗೆ ಯಾವಾಗಲೂ ಆ್ಯಕ್ಟಿಂಗ್ ಅನ್ನೋದೇ ಮೈಂಡಲ್ಲಿ ಇದ್ದಿದ್ದು. ಏನಾರ ನಾನು ಮಾಡಿದ್ರೆ ಇದರಲ್ಲೇ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಮೇ ಬಿ ಥಿಯೇಟರಲ್ಲೋ ಅಥವಾ ನಾನು ಕೆಲಸ ಮಾಡಿದ್ರೂ ಯಾವ್ದಾರ ಸ್ಕೂಲ್ಗಳಲ್ಲಿ ಥಿಯೇಟರ್ ಆರ್ಟಿಸ್ಟ್ ಆಗೋ, ಥಿಯೇಟರ್ ಟೀಚರ್ ಆಗೋ, ಈ ಥರದ್ದು ಹೋಗಬೇಕು ಅಂತಲೇ ನನ್ನ ಮೈಂಡಲ್ಲಿ ಇದ್ದಿದ್ದು. ಆ್ಯಂಡ್ ನನಗೆ NCC ಅಂದರೆ ತುಂಬ ಇಷ್ಟ ಆಯಿತು. ಅಕಸ್ಮಾತ್ ಏನಾದ್ರು ಆ್ಯಕ್ಟರ್ ಆಗಿರಲಿಲ್ಲ ಅಂದಿದ್ರೆ ಆರ್ಮಿಯಲ್ಲಿ ಜಾಯ್ನ್ ಆಗಬೇಕು ಅಂತ ಇಷ್ಟ ಇತ್ತು. ಬಟ್ ಫಾರ್ಚುನೇಟ್ಲಿ ಇಲ್ಲಿ ಆ್ಯಕ್ಟಿಂಗ್ ಬಂದು ಏನೋ ಸಕ್ಸಸ್ ಬಂದಿದೆ ತಕ್ಕ ಮಟ್ಟಿಗೆ. ಸೊ ನನಗೆ ಯಾವಾಗಲೂ ಒಂದು ಪ್ರಶ್ನೆ ಕೇಳಬೇಕು ಅಂತಿತ್ತು ನಿಮಗೆ. ಯಾಕಂದರೆ ನೀವು ಒಂದು ತಾಯಿ ಆಗಿದ್ದೀರಾ, ಮದುವೆಯಾಗಿ ಮಗು ಇದೆ ಅನ್ನೋ ರೀತಿ ಯಾವತ್ತೂ ಆ ಮುಖದಲ್ಲಿ ಕಾಣಿಸಿಲ್ಲ. ಯಾಕಂದರೆ ಅಷ್ಟು ಲೈಕ್ ಯೌವನದಲ್ಲಿ ಯಾವ ರೀತಿ ಹೆಣ್ಮಕ್ಳು ಕಾಣಿಸ್ತೀವೋ ಅದೇ ರೀತಿ ಇರೋವಂಥದ್ದು. ಪ್ರಾಬಬ್ಲಿ ನಿಮ್ಮ ಜೀನ್ಸ್ ಹಾರ್ಮೋನ್ಸ್ ಆಗಿರಬಹುದು. ಆದರೆ ನಿಮ್ಮ ಮಗಳಿಗೆ ಸ್ಕೂಲ್ ಪ್ಯಾರೆಂಟ್ಸ್ ಡೇ ಈ ರೀತಿ ಎಲ್ಲ ಕರ್ಕೊಂಡು ಹೋದಾಗ ಏನು ಹೇಳ್ತಿರ್ತಾರೆ, ಏನು ಕಾಮೆಂಟ್ಸ್ ಬರುತ್ತೆ? ಅವಳು ಖುಷಿ ಏನೋ ಒಂಥರ. ಅಂದರೆ ಈ ಮಕ್ಕಳು ಸಿಕ್ಕಾಪಟ್ಟೆ ದೆ ಲೈಕ್ ಫಾರ್ವರ್ಡ್ ಅಪ್ಡೇಟ್ ಆಗಿ, ಐ ಮೀನ್ ಮೈಂಡಲ್ಲಿ ಆಗಿರ್ಬೋದು ಅಥವಾ ಸಿಕ್ಕಾಪಟ್ಟೆ ಫಾರ್ವರ್ಡೆಡ್ ದೇ ಆರ್. ಹೇಗೆ ಅಂದರೆ ಕೆಲವು ಇನ್ಸಿಡೆಂಟ್ಸು ನಾನು ಹೇರ್ ಕಲರ್ ಮಾಡಿಸಿದ್ದೆ, ಪಿಂಕ್ ಆ್ಯಂಡ್ ಪರ್ಪಲ್ ಥರದ ಒಂದು ಕ್ಯಾರೆಕ್ಟರ್ಗೆ ಅಂತ ಮಾಡಿಸಿದ್ದೆ. ಸೊ ಅಲ್ಲಿ ಆ ಮಕ್ಕಳೆಲ್ಲ ನೋಡ್ಬಿಟ್ಟು ಅವ್ರ ಅಮ್ಮಂದಿರಿಗೆ, ಅಮ್ಮ ಸಿ ಲುಕ್ ಅಟ್ ಹರ್, ಶಿ ಹಸ್ ಕಲರ್ಡ್ ಹರ್ ಹೇರ್ ಪರ್ಪಲ್ ಮತ್ತು ಪಿಂಕ್ ಹಾಕ್ಕೊಂಡಿದ್ದಾರೆ, ನೀವು ಕಲರ್ ಮಾಡ್ಕೊಳ್ಳಿ, ನೀವು ಆ್ಯಕ್ಟರ್ ಆಗಬೇಕಾಗಿತ್ತು, ಈ ಥರದ್ದೆಲ್ಲ. ಆಮೇಲೆ ಅವ್ರ ಪೇರೆಂಟ್ಸ್ ನನಗೆ ಹೇಳೋರು, ನೋಡಿ ಖುಷಿ ಅವ್ರೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಆದರೆ ಏನೋ ಒಂಥರ ಖುಷಿ ಆಗುತ್ತೆ ಒಂದೊಂದು ಕಡೆ. ಮತ್ತು ಇವಳಿಗೆ ಸಿಕ್ಕಾಪಟ್ಟೆ ಮೈ ಮಾಮ್ ಇಸ್ ಎನ್ ಆ್ಯಕ್ಟರ್, ನಾವು ಅಮ್ಮ ಆ್ಯಕ್ಟರು, ಈ ಥರ ಒಂಥರ ಈ ಥರದ್ದೆಲ್ಲ ಇದೆ. ಏನೋ ಇಟ್ಸ್ ವಿ ಆರ್ ಪ್ರಿವಿಲೇಜ್ ಟು ಬಿ ಲೈಕ್ ದಟ್ ಅಷ್ಟೇ. ವಿ ಆರ್ ಗ್ರೇಟ್ಫುಲ್ ದಟ್ ನಮಗೆ ಈ ಥರದ್ದು ಒಂದು ಲೈಫ್ ಸಿಕ್ಕಿರೋದು. ವಿ ಶುಡ್ ಬಿ ಗ್ರೇಟ್ಫುಲ್ ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಫಾರ್ ದಟ್ ಅಷ್ಟೇ. ಇನ್ನೊಂದು ಕಡೆ ಎಲ್ಲೋ ಪರ್ಸ್ನಲ್ ಲೈಫ್ನ ರಿವೀಲ್ ಮಾಡೋಕ್ಕೆ ಹೋಗಲ್ಲ ಹೆಚ್ಚಾಗಿ. ಹೌದು ನನಗೆ ಮದುವೆ ಆಗಿದೆ, ಅದು ನಾನು ಹೇಳ್ಕೊಳಕ್ಕೆ ಹೋಗಲ್ಲ, ಹೆಂಗೆ ನಡೀತಿದೆ ಹಾಗೆ ನಡೆದ್ಬಿಡ್ಲಿ ಅನ್ನೋ ಥರನೂ ಮೈಂಡ್ ಸೆಟ್ ಇರೋಂತಹ ಆ್ಯಕ್ಟ್ರೆಸ್ ಇದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲಿ. ಬಟ್ ನೀವು ಆ ರೀತಿ ಎಲ್ಲ ಏನೂ ಮುಚ್ಚು ಮರೆ ಮಾಡಲಿಲ್ಲ. ಇದು ಅನಿಸುತ್ತೆ ಯಾವತ್ತಾದರೂ ಬೇಡ, ನಾನು ಹೇಳ್ಕೊಳೋದೇನು ಬೇಡ ನನ್ನ ಪರ್ಸ್ನಲ್ ಲೈಫ್? ಇಲ್ಲ, ನಾಟ್ ನೆಸೆಸರಿ ಹೇಳ್ಕೊಳ್ಬಾರ್ದು. ಅಥವಾ ಈಗ ನಮ್ಗೆ ಟ್ಯಾಲೆಂಟ್ ಇದೆ ಅಂದರೆ ಅದು ಸಾಯಲ್ಲ. ಎಲ್ಲಿ ಹೋದ್ರೂ ಟ್ಯಾಲೆಂಟ್ನ ಹುಡ್ಕೊಂಡು ಬಂದೇ ಬರ್ತಾರೆ. ಮೇ ಬಿ ಅದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ನಮ್ಮ ಟ್ಯಾಲೆಂಟಿಗೆ ಒಂದು ವರ್ದಿನೆಸ್ ಅನ್ನೋದು ಬಂದೇ ಬರುತ್ತೆ. ಸೊ ಐ ಥಿಂಕ್ ಅದಕ್ಕೆಲ್ಲ ಭಯ ಪಟ್ಕೊಂಡು ಎಲ್ಲ ಮುಚ್ಚಿಟ್ಕೊಂಡು ನಿಮಗೆ ತೊಂದರೆ, ಐ ಮೀನ್ ನಮಗೆ ತೊಂದರೆ ಆಗುತ್ತೆ ಅನಿಸುತ್ತೆ ಆ ಥರ ಮುಚ್ಚಿಟ್ಟು. ಆಮೇಲೆ ಯಾವತ್ತೋ ಒಂದಿನ ಗೊತ್ತಾಗೋದು, ನೋಡಿ ಇವ್ರು ಸುಳ್ಳು ಹೇಳಿದ್ರು, ಮೇ ಬಿ ಏನೇ ಇವ್ರು ಹೇಳಿದ್ರು ಅದು ಎಲ್ಲ ಸುಮ್ಮನೆ ಸುಳ್ಳಾಗಿರುತ್ತೇನೋ ಅಂತ ಅವ್ರ ಮೈಂಡ್ ಸೆಟ್ಟಿಗೆ ಹೋಗೋ ಬದಲು ಇರೋದನ್ನು ಹೇಳ್ಕೊಂಬಿಟ್ರೆ ದಟ್ ಈಸ್ ಬೆಟರ್ ಅಂತ ಅನಿಸುತ್ತೆ. ಆಗಿನ ಕಾಲದಲ್ಲಿ ಒಂದು 10 ವರ್ಷದ ಹಿಂದೆ ಡಿಜಿಟಲ್ ಸೋಷಿಯಲ್ ಮೀಡಿಯಾ ಅನ್ನೋಂಥದ್ದು ಇರಲಿಲ್ಲ. ಸೊ ಆ್ಯಕ್ಟ್ರೆಸ್ ಲೈಫ್ ಎಲ್ಲ ಹೆಂಗಿರ್ತಿತ್ತು ಅಂತ ಹೇಳಿದ್ರೆ ಅವರೇ ದೇವರು ಅನ್ನೋ ರೀತಿ ಟ್ರೀಟ್ ಮಾಡ್ತಿದ್ರು. ಬಟ್ ಇವತ್ತು ಸುಲಭವಾಗಿ ಸಿಕ್ಬಿಡ್ತಾರೆ. ಸೋಷಿಯಲ್ ಮೀಡಿಯಾದ ಒಂದು ಪ್ರೊಫೈಲ್ ಓಪನ್ ಮಾಡಿದ್ರೆ ಅದು ಎಷ್ಟು ಡಿಸ್ಅಡ್ವಾಂಟೇಜ್ ಅನಿಸುತ್ತೆ, ನೀವು ಯಾವ ರೀತಿ ತೆಗೆದುಕೊಳ್ತೀರಾ ಅಂತ? ಆ್ಯಕ್ಚುಲಿ ಇಟ್ಸ್ ಅ ಬೂನ್ ಆ್ಯಂಡ್ ಆಲ್ಸೋ ಅ ಬೇನ್. ಮುಂಚೆ ಎಲ್ಲ ಆ್ಯಕ್ಟ್ರೆಸ್ನ ನೋಡಬೇಕು ಅಂದರೆ ಆ ಶೂಟಿಂಗ್ ಸೆಟ್ಟಿಗೆ ಆಗಿರ್ಬೋದು ಆ ಥರ ಹೋಗಿ ನೋಡೋರು. ಆ್ಯಂಡ್ ಅವ್ರ ಬಗ್ಗೆ ಜಾಸ್ತಿ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಎಲ್ಲ ಗೊತ್ತಾಗುತ್ತೆ. ಬಟ್ ಇವಾಗ ರೀಚ್ ಆಗೋದು, ಒಬ್ಬರು ಡೈರೆಕ್ಟರ್ಗೆ ರೀಚ್ ಆಗೋದು ಈಸ್ ವೆರಿ ಈಸಿ. ಅಂದರೆ ಇನ್ಸ್ಟಾಗ್ರಾಮ್ ಮುಖಾಂತರನೋ ಅಥವಾ ಫೋನ್ ನಂಬರ್ಸ್ ಮುಖಾಂತರನೋ ಫೋನ್ ಮುಖಾಂತರನೋ ಹೋಗ್ಬೋದು. ಇಟ್ಸ್ ಅ ಬೂನ್ ಅಗೇನ್ ಇಲ್ಲಿ. ಇನ್ನೊಂದು ಬೇನನ್ನು ಏನಂದರೆ ಎಲ್ಲನೂ ಗೊತ್ತಾಗೋಗುತ್ತೆ. ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಯಾವ ಥರ ಪ್ರಿಪರೇಷನ್ಸ್ ಮಾಡ್ಕೋತಾ ಇದ್ದೀವಿ ಎಲ್ಲನೂ ಅವ್ರಿಗೆ ಗೊತ್ತಾಗುತ್ತೆ, ರೀಚ್ ಆಗುತ್ತೆ. ಅವ್ರಿಗೆ ಹೆಂಗೆ ಅನ್ಸುತ್ತೆ ಅಂದರೆ ಇಷ್ಟೇನಾ, ನಾವು ಮಾಡ್ತೀವಿ ಇದನ್ನು, ಈ ಥರ ಬಂದ್ಬಿಡುತ್ತೆ. ಸೊ ಡಿಸಡ್ವಾಂಟೇಜ್ ಒಂದೇ ಅಲ್ಲ, ಅಡ್ವಾಂಟೇಜು ಇದೆ, ಡಿಸಡ್ವಾಂಟೇಜು ಇದೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ನಾವು ಹೇಗೆ ಅದನ್ನು ಕ್ಯಾರಿ ಮಾಡ್ತೀವಿ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ. ಡೈರೆಕ್ಷನ್ ಅನ್ನುವಂಥದ್ದು ನಿಮ್ಮ ತಲೆಗೆ ಯಾವತ್ತಾದ್ರೂ ಬಂದಿದೆಯಾ ಅಂತ? ಯಾಕಂದರೆ ಫೀಮೇಲ್ ಡೈರೆಕ್ಟರ್ಸ್ ನಮ್ಮಲ್ಲಿ ಕಡಿಮೆ ಇದ್ದಾರೆ. ಇಲ್ಲ ಸದ್ಯಕ್ಕೆ ಏನೂ ಇಲ್ಲ.
ನಾನೀಗ ರೀಸೆಂಟಾಗಿ ನೋಡಿದೆ ರಂಜನಿ ರಾಘವನ್ ಆಗಿರ್ಬೋದು, ಅಥವಾ ಮಾನ್ವಿತಾ ಹರೀಶುನು ಶಿ ಈಸ್ ಅಪ್ ಫಾರ್ ದ ಡಿರೆಕ್ಷನ್ ಅಂತ ಎಲ್ಲ ಕೇಳ್ಪಟ್ಟೆ. ನಂಗೆ ನಿಜವಾಗ್ಲೂ. ಆ್ಯಂಡ್ ಐಶಾನಿ ಶೆಟ್ಟಿನೂ ಆವಾಗಲೇ ಒಂದು ಸಿನಿಮಾ ಎಲ್ಲ ಮಾಡಿದರು. ಆ್ಯಂಡ್ ಪ್ರೊಡಕ್ಷನಲ್ಲೂ ಅಷ್ಟೇ, ಈಗ ನಮ್ಮ ಶ್ರುತಿ ನಾಯ್ಡು ಮ್ಯಾಮು ಎಷ್ಟೋ ವರ್ಷದಿಂದ ಒಂದು ಬ್ರ್ಯಾಂಡ್ ಅನ್ನೋದನ್ನು ಕ್ರಿಯೇಟ್ ಮಾಡ್ಕೊಂಡ್ಬಂದಿದ್ದಾರೆ. ನಿಜವಾಗ್ಲೂ ಖುಷಿ ಇದೆ. ಈ ಥರ ಡೆವಲಪ್ಮೆಂಟ್ಸ್ ಆಗ್ತಾ ಇರೋದು ನಿಜವಾಗ್ಲೂ ಖುಷಿ ಇದೆ. ನನಗೆ ಇವಾಗ ಸದ್ಯಕ್ಕೆ ಆ ಥರದ್ದೇನೂ ಇಲ್ಲ. ಮೇ ಬಿ ಆದ್ರೂ ನಿಮ್ಗೇನೋ ಅಪ್ಡೇಟ್ ಮಾಡ್ತೀನಿ. ರಿವೀಲೇ ಮಾಡಲ್ಲ ನೀವು. ಇತ್ತೀಚೆಗೆ PUC ರಿಸಲ್ಟ್ ಬಂತು, ಎಲ್ಲ ಹೆಣ್ಮಕ್ಳೇ ಟಾಪರ್ಸ್ ಆಯ್ತಾ. ಆದರೆ ಹೆಣ್ಮಕ್ಳು ಟಾಪರ್ಸ್ ಬರ್ತಾರೆ ಹೌದು, ಎಲ್ಲಿ ಹೋಗ್ಬಿಡ್ತಾರೆ ಆಮೇಲೆ ಕಣ್ಣಿಗೆ ಕಾಣಿಸಲ್ಲ, ಬರೀ ಹುಡುಗರೇ ಸಾಧನೆ ಮಾಡಿರೋಂಥ ಕ್ಷೇತ್ರಗಳಿವೆ ಅಂತ ಹೇಳ್ತಿರ್ತಾರೆ. ಹಾಗೇನಿಲ್ಲ. ಇವಾಗ ಎಷ್ಟು ಈಗ ಎಷ್ಟೋ ಹೆಣ್ಮಕ್ಳು, ಈಗ ನಾವೂ ಅಷ್ಟೇ ಏನೋ ಓದಿರ್ತೀವಿ, ಏನೋ ಮಾಡ್ತಾ ಇರ್ತೀವಿ. ಸೊ ಅವರೂ ಅಷ್ಟೇ ಏನೋ ಮಾಡ್ತಾ ಇರ್ತಾರೆ, ವಿಚ್ ಇಸ್ ರಿಯಲಿ ಹೆಲ್ಪಿಂಗ್ ದೆಮ್. ಬಟ್ ಅದು ಗುರ್ತಕ್ಕೆ ಬಂದಿರಲಿಲ್ಲ ಅಷ್ಟೇ. ಸೊ ಹಾಗೆಲ್ಲ ಹೇಳಬೇಡಿ. ನಾವು ಹೆಣ್ಮಕ್ಳು ಸ್ಟ್ರಾಂಗ್ ಅಪ್ಪ. ನಾವಿಲ್ಲದೆ ಈಗ ಹುಡುಗರು ನಾವೇ ಒಂಥರ ಬ್ಯಾಕ್ ಬೋನ್ ಥರ ಇರ್ತೀವಿ. ಅವ್ರ ಸಪೋರ್ಟ್ ಇದ್ದರೆ ನಾವು, ನಮ್ಮ ಸಪೋರ್ಟ್ ಇದ್ದರೆ ಅವರು. ಈಗ ನಾವು ಒಂಥರ ಉಲ್ಟಾ ಹೊಡೆದ್ರೆ ಅವ್ರಿಗೆ ಹೋಗ್ತಾರೆ, ಅವರು ಏನೋ ಮೈಂಡ್ ಡಿಸ್ಟ್ರ್ಯಾಕ್ಟ್ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಲೈಕ್ ಗಂಡು ಮಕ್ಕಳೇ ಇದು ಹೆಣ್ಮಕ್ಳೇ ಇದು ಅಲ್ಲ, ಈಕ್ವಲ್ಲಿ ಟ್ರೀಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ನಾನು ವೆಬ್ ಸೀರೀಸ್ ಟ್ರೈಲರ್ ಮತ್ತು ಟೀಸರ್ ನೋಡಿದೆ. ಸಸ್ಪೆನ್ಸ್ ಇದೆ, ಥ್ರಿಲ್ ಇದೆ, ಜೊತೆಗೆ ಕ್ರೈಮ್ ಕೂಡ ಇದೆ ಅನಿಸ್ತು ನನಗೇನೋ ನೋಡ್ತಾ. ಅದು ವಿಜುವಲ್ಸ್ ನಮಗೆ ಅದನ್ನ ಕಥೆಯಲ್ಲಿ ನೋಡ್ತಾ ನಾವೇ ಪ್ರವೇಶ ಆಗ್ಬಿಡ್ತೀವೇನೋ ಅನ್ನೋ ರೀತಿ ಅನಿಸುತ್ತೆ. ನೀವು ಶೂಟಿಂಗ್ ಸೆಟ್ಗಳಲ್ಲಿ ಇದ್ದಾಗ ಅದು ಯಾವ ರೀತಿ ಅನಿಸ್ತಾ ಇತ್ತು, ಆ ಒಂದು ವಾತಾವರಣ ಇರ್ಬೋದು? ತುಂಬ ಚೆನ್ನಾಗಿತ್ತು. ಅಂದರೆ ರಮೇಶ್ ಸರ್ ಇನ್ಫ್ಯಾಕ್ಟ್ ಒಳ್ಳೆ ಆ್ಯಕ್ಟರ್ ಆಗಿರೋದ್ರಿಂದ ನಾನೇನು ಜಾಸ್ತಿ ಪ್ರಿಪರೇಷನ್ಸ್ ಮಾಡ್ಕೋಬೇಕಾಗಿರೋದು ಇರಲಿಲ್ಲ. ಯಾಕಂದರೆ ಅವ್ರು ಎಲ್ಲ ನನಗೆ ಇನ್ಫ್ಯಾಕ್ಟ್ ನಂಗೆ ರೀಡಿಂಗ್ ಕೊಡಬೇಕಾದ್ರೂ ಅವ್ರು ಅದನ್ನೇ ಹೇಳೋದು, ಅಯ್ಯೋ ಬನ್ನಿ ಮೇಡಮ್, ನಾನು ಮಾಡ್ತೀನಿ, ಎಲ್ಲ ಮಾಡಿಸ್ತೀನಿ ನಿಮ್ಮ ಕೈಲಿ, ನೀವು ಮಾಡ್ತೀರಾ ಹೋಗಿ. ನಂಗೆ ಸ್ವಲ್ಪ ಭಯ ಆಯಿತು, ಯಾಕಂದರೆ ಇದು 90s ಲುಕ್ಕು, ಒಂದು ಸ್ವಲ್ಪ ವೆರಿ ಟ್ರೆಡಿಷ್ನಲ್. ಆ ಬಾಡಿ ಲ್ಯಾಂಗ್ವೇಜ್ ಹೆಂಗಿರಬೇಕು, ಆ ಮ್ಯಾನರಿಸಮ್ಸ್ ಹೆಂಗಿರಬೇಕು, ಮಾತಾಡೋ ಶೈಲಿ ಹೆಂಗೆ, ಸಿಕ್ಕಾಪಟ್ಟೆ ಭಯ ಆಯಿತು. ಅವ್ರು ಅದನ್ನೇ ಹೇಳಿದ್ರು, ಮಾಡ್ತೀರಾ ನೀವು ಹೋಗಿ ಮೇಡಮ್, ನಾನು ಮಾಡಿಸ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಹಾಗೆ ಆಯಿತು. ಪ್ರತಿ ಒಂದೂ ಎಷ್ಟು ಚೆನ್ನಾಗೆ ರಿಯಾಕ್ಷನಿಂದ ಹಿಡಿದು, ಮತ್ತು ಕೆಲವು ಮೂವ್ಮೆಂಟ್ಸ್ ಆಗಿರ್ಬೋದು, ಆ ಬ್ಲಾಕಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದೂ ಅವ್ರು ಗೈಡ್ ಮಾಡ್ತಾಯಿದ್ರು. ಆದಮೇಲೆ ನಾನು ಕೆಲವು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೆ. 90s ಸಿನಿಮಾಗಳನ್ನ ನೋಡೋದು ಆಗಿರ್ಬೋದು. ಈಗ ರಾಯರು ಬಂದರು ಅವನ ಮನೆಗೆ, ಆ ಸಿನಿಮಾ ನೋಡಿದ್ದೆ. ಸುಧಾರಾಣಿ ಮ್ಯಾಮ್ ಎಷ್ಟು ಚೆನ್ನಾಗೆ ಓಡಾಡಿಕೊಂಡು ಮಾತಾಡಿಕೊಂಡು ಲವ್ಕೆಯಿಂದ ಮಾತಾಡ್ತಾರೆ. ಮತ್ತು ಅದು ಹೆಂಗೆ ಕ್ಯಾರಿ ಮಾಡ್ತಾಯಿದ್ರು ಅವ್ರ ಔಟ್ಫಿಟ್ನ, ಆ ನಡಿಗೆ ಹೆಂಗಿತ್ತು, ಇದನ್ನೆಲ್ಲ ನೋಡಿದ್ದೆ. ಅದಾದಮೇಲೆ ಸೌಂದರ್ಯ ಮ್ಯಾಮ್ ಕೆಲವು ಫಿಲ್ಮ್ಸು, ಆಪ್ತಮಿತ್ರ ನೋಡಿದ್ದೆ. ಆಲ್ದೋ ನಾನು ಅಲ್ಲಿ ಮುಂಚೆನೇ ನೋಡಿದ್ರು ತಿರ್ಗಾ ಐ ವಾಂಟೆಡ್ ಟು ವಾಚ್ ದ್ಯಾಟ್ ಫಿಲ್ಮ್. ಹೆಂಗೆ ಆ ಸೀರೆಗಿರೆ ಎಲ್ಲ ಹೆಂಗೆ ಇಟ್ಕೊಂಡಿರ್ತಾರೆ ಅಂತ. ಸೊ ಈ ಥರದ್ದೆಲ್ಲ ಕೆಲವು ಸಿನಿಮಾ ನೋಡಿ ತಿಳ್ಕೊಂಡೆ, ಅಬ್ಸರ್ವ್ ಮಾಡ್ತಾಯಿದ್ದೆ. ಅದಾದಮೇಲೆ ನಾವು ಅಮ್ಮ ಮತ್ತು ಅಜ್ಜಿ ಹತ್ರ ಎಲ್ಲ ಕೇಳ್ತಾಯಿದ್ದೆ, ಮದುವೆ ಆಗಿ ತುಂಬು ಕುಟುಂಬಕ್ಕೆ ಬಂದಾಗ ಹೆಂಗಿತ್ತು ನಿಮ್ಮದು ಎಕ್ಸ್ಪೀರಿಯನ್ಸು, ಹೇಗೆ ಅನಿಸ್ತಾಯಿತ್ತು ನಿಮಗೆ ಅಂತ ಎಲ್ಲ. ಸೊ ಅವ್ರು ಅದನ್ನೆಲ್ಲ ಹೇಳೋದನ್ನು ಕೇಳಿಕೊಂಡು ನಾನು ಅದನ್ನು ಇಲ್ಲಿ ಅಪ್ಲೈ ಮಾಡಿದೆ ಅಷ್ಟೇ. ಅದು ಬಿಟ್ಟು ಇನ್ನೇನು ಎಕ್ಸ್ಟ್ರಾರ್ಡಿನರಿ ಆಗೇನು ನಾನು ಮಾಡಿಲ್ಲ. ನೀವು ಮಾಡಿರುವಂಥ ಸಿನಿಮಾಗಳಿರಬಹುದು, ಜೊತೆಗೆ ಈ ಸಿನಿಮಾದಲ್ಲಿ ಯಾವ ಸಿನಿಮಾದಲ್ಲೂ ಮಾಡದೇ ಇರೋವಂಥ ಒಂದು ಎಕ್ಸ್ಪೆರಿಮೆಂಟ್ ಇದರಲ್ಲಿ ಮಾಡಿದ್ದೀನಿ ಅನ್ನೋದಾದರೆ? ಹಂಗೇನು ಅಂದರೆ ಹಿ ವಾಂಟೆಡ್ ನ್ಯಾಚುರಲ್ ಆ್ಯಕ್ಟಿಂಗ್ ಓನ್ಲಿ. ನನಗೆ ಅದು ಸ್ವಲ್ಪ ಸುಲಭವಾಗಿತ್ತು. ನಾನೇನಿಲ್ಲ, ನಾನು ಲೈನ್ಸ್ ಕಲ್ತ್ಕೋತಾ ಇದ್ದೆ, ಚೆನ್ನಾಗೆ ಲೈನ್ಸ್ ಕಲ್ತ್ಕೊಂಡು ಹೋಗ್ತಾ ಇದ್ದೆ. ಆ್ಯಂಡ್ ಲೈನ್ಸ್ ಒಂದು ಆ್ಯಕ್ಟ್ರೆಸ್ಸಿಗೆ ಬಂದುಬಿಟ್ರೆ, ಇದು ನೈಜ ಘಟನೆ ಅಲ್ಲ, ಕಾಲ್ಪನಿಕವಾಗಿ ರಮೇಶ್ ಸರ್ರೇ ಬರೆದಿರೋದು ಅಂತ ಸ್ಕ್ರಿಪ್ಟು. ಸೊ ಜಾಜಿ ಅನ್ನೋ ಕ್ಯಾರೆಕ್ಟರ್ ಇವಳ್ದು ಮದುವೆ ಆಗಿ ಹೋದ್ಮೇಲೆ ಹೆಂಗಿರುತ್ತೆ ಲೈಫು, ಒಂದು ಮುಗ್ಧ ಹುಡುಗಿ ಒಂದು ಕೂಡು ಕುಟುಂಬಕ್ಕೆ ಹೋದರೆ ಹೆಂಗೆ ಒಬ್ಬೊಬ್ರ ಬಗ್ಗೆ ತಿಳ್ಕೊಳ್ಳೋದು ಹೆಂಗೆ ಕಷ್ಟ ಇರುತ್ತೆ. ಯಾಕಂದರೆ ಅವಾಗೆಲ್ಲ ಹೆಣ್ಮಕ್ಳು ಜಾಸ್ತಿ ವಾಯ್ಸ್ ರೇಸ್ ಮಾಡೋಂಗಿಲ್ಲ, ಅಥವಾ ಡೈರೆಕ್ಟಾಗಿ ಕ್ವೆಶ್ಚನ್ಸ್ ಕೇಳೋಂಗಿಲ್ಲ. ಸೊ ಇಂಡೈರೆಕ್ಟಾಗೆ ಎಲ್ಲ ಮಾಡಬೇಕು. ಸೊ ಇವಳು ಹೆಂಗೆ ಡೀಲ್ ಮಾಡ್ತಾಳೆ, ಅವಳ ಕ್ಯೂರಿಯಾಸಿಟಿನ ಹೆಂಗೆ ತಡೆದಿಡ್ಕೊಂಡು ಅದಾದಮೇಲೆ ಅದನ್ನು ಅಪ್ಲೈ ಮಾಡ್ತಾಳೆ ಅನ್ನೋದನ್ನು
ವೆಬ್ ಸೀರೀಸಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ನಮ್ಮ ವೆಬ್ ಸೀರೀಸಲ್ಲಿ ರಾಹುಲ್ ರಾಯ್ ಅಂತ DOP, ಸೊ ತುಂಬ ಅದ್ಭುತವಾಗಿ ಪಿಕ್ಚರೈಸೇಷನ್ಸ್ ಎಲ್ಲ ಮಾಡಿದ್ದಾರೆ. ವಿಜುವಲ್ ಟ್ರೀಟ್ ಅಂತಲೇ ಹೇಳ್ಬೋದು, ಚಿಕ್ಕಮಂಗ್ಳೂರಲ್ಲಿ ನಾವು ಮಾಡಿದ್ದು. ಆದಮೇಲೆ ಮ್ಯೂಸಿಕ್ ಬಂದು ಮುತ್ತು ಗಣೇಶನ್ ಅಂತ ಮಾಡಿರೋದು. ಇವ್ರು ಆ್ಯಕ್ಚುಲಿ ಫಸ್ಟ್ ಕನ್ನಡ ವೆಬ್ ಸೀರೀಸ್ ಮಾಲ್ಗುಡಿ ಡೇಸ್ ಇತ್ತಲ್ಲ, ಆ ಮಾಲ್ಗುಡಿ ಡೇಸಲ್ಲಿ ಮಾಡಿರೋ ಅಂಥ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ವೈದ್ಯನಾಥನ್ ಅಂತ, ವೈದ್ಯನಾಥನ್ ಅಂತ, ಅವ್ರ ಮಕ್ಕಳೇ ನಮಗಿವಾಗ ಇದು ಮಾಡ್ತಾ ಇರೋದು, ಮ್ಯೂಸಿಕ್ ಮಾಡ್ತಾ ಇರೋದು. ಸೊ ಮ್ಯೂಸಿಕ್ಕು ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ಕಡೆ ಕೇಳ್ತಾ ಇದ್ದಾರೆ ಯಾರು ಮ್ಯೂಸಿಕ್ ಮಾಡಿರೋದು ಅಂತ. ಸೊ ದಿಸ್ ಇಸ್ ಅಬೌಟ್ ಅಯ್ಯನ ಮನೆ. ಕೊನೆಯದಾಗಿ ನಿಮ್ಮ ಮಗಳು ನೋಡ್ತಾ ಇರ್ತಾರೆ ನಿಮ್ಮ ಸಿನಿಮಾಗಳನ್ನು, ಏನು ಹೇಳ್ತಾರೆ, ಏನಾದರೂ ರಿವ್ಯೂ ಕೊಡ್ತಿರ್ತಾರೆ? ಯಾಕಂದರೆ ಈಗಿನ ಮಕ್ಕಳು ತುಂಬ ಫಾಸ್ಟ್ ಫಾರ್ವರ್ಡ್, ಕಾಪಡೆ ಫಾಸ್ಟ್ ಫಾರ್ವರ್ಡು. ಆ್ಯಂಡ್ ಅವಳ ಫಸ್ಟ್ ಸಿನಿಮಾನೇ ದಿಯಾ. ಥಿಯೇಟ್ರಲ್ಲಿ ಫಸ್ಟ್ ಟೈಮ್ ಅವಳು ಥಿಯೇಟ್ರಿಗೆ ಹೋಗಿದ್ದೆ ನನ್ನ ಸಿನಿಮಾಗೆ. ಸೊ ಅವಳು ಅದನ್ನೇ ಹೇಳ್ತಾ ಇರ್ತಾಳೆ, ಅಮ್ಮ ದಿಸ್ ಇಸ್ ನೈಸ್ ಅಮ್ಮ, ದಿಸ್ ಕಾಸ್ಟ್ಯೂಮ್ ಇಸ್ ನೈಸ್ ಅಮ್ಮ, ಇದು ಚೆನ್ನಾಗಿದೆ ಅಮ್ಮ, ಇದು ಯಾಕಮ್ಮ ಹಿಂಗೆ ಪಾರ್ಟಿಷನ್ ತೆಗ್ದಿದ್ದೀರಾ, ಯಾಕೆ ಇಷ್ಟೊಂದೆಲ್ಲ ಹಿಂಗೆಲ್ಲ ಹೂವು ಎಲ್ಲ ಹಾಕೋತೀರಾ ನೀವು, ಈ ಥರದ್ದೆಲ್ಲ ಕ್ವೆಶ್ಚನ್ಸ್ ಎಲ್ಲ ಕೇಳ್ತಾ ಇದ್ದಾರೆ. ಅವಳಿಗೂ ಒಂಥರ ಕ್ಯೂರಿಯಾಸಿಟಿ. ಆ್ಯಂಡ್ ನನ್ನ ಸಿನಿಮಾ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಯಾವ್ದು ಬಂದ್ರೂ ಶಿ ಕೀಪ್ಸ್ ಫಾಲೋಯಿಂಗ್ ಇಟ್ ಆ್ಯಂಡ್ ಶಿ ಲೈಕ್ಸ್ ಟು ವಾಚ್ ಇಟ್. ಸೊ ಮಕ್ಕಳೆಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ತಾಯಿ ಏನು ಮಾಡ್ತಾರೆ, ತಂದೆ ಏನು ಮಾಡ್ತಾರೆ, ಸೊ ನೀವೇನು ಮಾಡ್ತೀರಾ ಅದನ್ನೇ ನಾನು ಮಾಡ್ಬೇಕನ್ನುವಂಥದ್ದು ನೋಡ್ತಿರ್ತಾರೆ. ಮೇಕಪ್ ಇರ್ಬೋದು, ಡ್ರೆಸ್ಸಿಂಗ್ ಸ್ಟೈಲ್ ಇರ್ಬೋದು, ನಾನು ಆ್ಯಕ್ಟ್ರೆಸ್ ಆಗ್ತೀನಿ ಅಂತ ಹೇಳ್ತಾರೆ. ವೆರಿ ಮಚ್. ಯಾಕಂದರೆ ಮೊನ್ನೆ ರೀಸೆಂಟಾಗಿ ಇದು ಗೊತ್ತಾಗಿದ್ದು ನನಗೂ ಗೊತ್ತಿರಲಿಲ್ಲ ಅವಳು ಹಿಂಗೆ ಮಾತಾಡ್ತಾಳೆ ಅಂತ. ನಾನು ಸ್ಕೂಲಲ್ಲಿ ಗ್ರ್ಯಾಜುಯೇಷನ್ ಡೇ ಅಂತ ಇತ್ತು, ಇವಾಗ ಅವಳು UKG ಫಿನಿಷ್ ಮಾಡಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗ್ತಾ ಇದ್ದಾಳೆ. ಸೊ ಗ್ರ್ಯಾಜುಯೇಷನ್ ಡೇ ಎಲ್ಲ ನೀವು ವಾಟ್ ಡು ಯು ವಾಂಟ್ ಟು ಬಿಕಮ್, ಏನಾಗಬೇಕು ನೀನು ಅಂತ ಹೇಳಿದ ತಕ್ಷಣ ಅವಳು ಐ ವಾಂಟ್ ಟು ಬಿಕಮ್ ಎನ್ ಆ್ಯಕ್ಟರ್ ಅಂತ ಹೇಳಿದ್ಲು. ಲೈಕ್ ನನಗೆ ಇದ್ಯಾವಾಗ ಇಂಪ್ರೂವ್ಮೆಂಟ್ಸು, ಆದಮೇಲೆ ಈ ಡೆವಲಪ್ಮೆಂಟ್ಸ್ ಎಲ್ಲ ಯಾವಾಗ ಆಗ್ತಾ ಇದೆ, ಮೇ ಬಿ ನಮ್ಮನ್ನು ನೋಡ್ತಾ ಇರ್ತಾಳಲ್ಲ, ಅದು ಶಿ ಲೈಕ್ಸ್ ಟು ಎಕ್ಸ್ಪ್ಲೋರ್ ಅಂತ. ಬಟ್ ನನ್ನ ಪ್ರಕಾರ ಆ ಬೇಸಿಕ್ ಎಜುಕೇಷನ್ ಮುಗಿಯೋವರೆಗೂ ಅದನ್ನೆಲ್ಲ ಜಾಸ್ತಿ ಎಂಟರ್ಟೈನ್ ಮಾಡಲಿ, ಬಟ್ ನಾಟ್ ಟೂ ಮಚ್. ಎಷ್ಟು ಬೇಕೋ ಅಷ್ಟು ಲಿಮಿಟ್ಸಲ್ಲಿ ಮಾಡಲಿ. ಅದಾದಮೇಲೆ ಮುಂದಕ್ಕೂ ಕಂಪ್ಲೀಟ್ ಎಜುಕೇಷನ್ ಎಲ್ಲ ಬೇಸಿಕ್ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೂ ಅವಳಿಗೆ ಆ ಮೈಂಡಲ್ಲಿ ಬರ್ತಾ ಇದೆ ಅಂದರೆ ಲೆಟ್ ಹರ್ ಪರ್ಸ್ಯೂ. ನಿಮ್ಮ ಅಯ್ಯನ ಮನೆ ಮಿಸ್ಟರಿ ತಿಳಿಬೇಕಂದ್ರೆ ಏಪ್ರಿಲ್ 25 ನಾವು ನೋಡಬೇಕಲ್ವಾ? ಸೊ ಎಲ್ಲರೂ ZEE5 ಆ್ಯಪ್ನಲ್ಲಿ ನಮ್ಮ ಅಯ್ಯನ ಮನೆ ಸೀರೀಸ್ ಬರ್ತಿದೆ. ಸೊ ಇದು ಒಂದು ಮಿಸ್ಟ್ರಿ ಫ್ಯಾಮಿಲಿ ರೋಲರ್ ಕೋಸ್ಟರ್ ಸಿನಿಮಾ. ಸೊ ದಯವಿಟ್ಟು ನಮ್ಮ ಅಯ್ಯನ ಮನೆ ಸೀರೀಸ್ನ 25ನೇ ತಾರೀಕು ಏಪ್ರಿಲ್ ನೋಡಿ ಫಸ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪ್ನ. ಯಾಕಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 99 ರೂಪಾಯಲ್ಲಿ ಮಾತ್ರ ಡೌನ್ಲೋಡ್ ಮಾಡೋಕ್ಕಂಥ ಆಪ್ಷನ್ ಕೂಡ ಕೊಡ್ತಾ ಇದ್ದಾರೆ. ನೀವೆಲ್ಲೆಲ್ಲೋ ಹೋಗ್ತೀರಾ, ಎಷ್ಟೆಷ್ಟೋ ಖರ್ಚು ಮಾಡ್ತೀರಾ, 99 ರೂಪೀಸ್ ಕೊಟ್ಬಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನೀವು ಅಯ್ಯನ ಮನೆ ನೋಡ್ಬೋದು. 25ನೇ ತಾರೀಕು ಏಪ್ರಿಲು ಮರಿಬೇಡಿ. ನಾನಂತೂ ಕಾಯ್ತಾ ಇದ್ದೀನಿ, ನೀವು ನೋಡಿ ಆ್ಯಂಡ್ ರಿವ್ಯೂ ಹೇಳಿ. ಥ್ಯಾಂಕ್ ಯು ಖುಷಿ ಅವರೇ. ಇದಿಷ್ಟು ನಟಿ ಖುಷಿ ರವಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಚಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು.